ನಿಮ್ಮ ಹಳೆ ಒಡವೆನ ಅಧಿಕ ಬೆಲೆಗೆ ಮಾರಬೇಕೆ? ಅಟಿಕಾಗೆ ಕಾಲ್ ಮಾಡಿ 8803000300. ಅಟಿಕಾ ಗೋಲ್ಡ್ ಕಂಪನಿ. ಪರಿಷತ್ ಸಭಾಪತಿ ಬಸವರಾಜ ಹೊರಟ್ಟಿ ಸ್ಥಾನಕ್ಕೆ ಕಂಟಕ ಫಿಕ್ಸ್. ಬಸವರಾಜ ಹೊರಟ್ಟಿ ಕೆಳಗಿಳಿಸೋದಕ್ಕೆ ಕಾಂಗ್ರೆಸ್ ಪ್ಲಾನ್ ಮಾಡಿಕೊಂಡಿದೆ. ಬಸವರಾಜ ಹೊರಟ್ಟಿ ಅವರನ್ನ ಕೆಳಗಿಳಿಸಬೇಕು ಅಂತ ಕಾಂಗ್ರೆಸ್ ಪ್ಲಾನ್ ಮಾಡಿಕೊಂಡಿದೆ. ಪರಿಷತ್ನಲ್ಲಿ ಕಾಂಗ್ರೆಸ್ ಸಂಖ್ಯಾಬಲ ಹೆಚ್ಚಿದ್ದು ಕೆಳಗಿಳಿಸೋದಕ್ಕೆ ಅಂತ ಸಂಚು ಮಾಡ್ತಾ ಇದ್ದಾರೆ. ಸಿಎಂ ಡಿಕೆ ಶಿವಕುಮಾರ್ ಅವರಿಂದಲೇ ಬಸವರಾಜ ಹೊರಟ್ಟಿಗೆ ಕರೆ ಹೋಗಿದೆ. ನಿಮ್ಮ ಮೇಲೆ ನಮಗೆ ಗೌರವ ಇದೆ, ನಮ್ಮಲ್ಲಿ ನನಗೆ ಒತ್ತಡ ಇದೆ, ನಮ್ಮವರಿಗೆ ನಾವು ವ್ಯವಸ್ಥೆ ಮಾಡಿಕೊಡ್ಬೇಕು, ಹೀಗಾಗಿ ನೀವಾಗಿನೇ ಸ್ಥಾನ ಬಿಟ್ಟು ಕೊಡಿ ಅಂತ ಸಿಎಂ ಕರೆ ಮಾಡಿ ಹೇಳಿದ್ದಾರಂತೆ. ಮಳೆಗಾಲದ ಅಧಿವೇಶನ ಮುಗಿಸಿ ಕೊಡ್ತೀನಿ ಅಂತೇಳಿ ಹೊರಟ್ಟಿ ಅವರು ಹೇಳಿರೋದು. ಇಲ್ಲ ಬೇಗ ತೀರ್ಮಾನ ಮಾಡಿ ಸರ್ ಅಂತೇಳಿ ಸಿಎಂ ಡಿಕೆ ಶಿವಕುಮಾರ್ ಅವರು ಬಸವರಾಜ ಹೊರಟ್ಟಿ ಅವರಿಗೆ ಫೋನ್ ಮಾಡಿ ಹೇಳಿದ್ದಾರಂತೆ. ಸಂಖ್ಯಾಬಲ ಏನಿದೆ ಅನ್ನೋದನ್ನು ಕೂಡ ನೀವು ಇಲ್ಲಿ ಗಮನಿಸಬಹುದು. ಪರಿಷತ್ ಪಕ್ಷಗಳ ಬಲಾಬಲ ಯಾವ ರೀತಿ ಇದೆ ಅಂತ. ಕಾಂಗ್ರೆಸ್ 39 ಇದೆ, ಬಿಜೆಪಿ 28 ಇದೆ, ಜೆಡಿಎಸ್ 6 ಇದೆ, ಪಕ್ಷೇತರ 1 ಇದೆ. ಕಾಂಗ್ರೆಸ್ನ ಬಲಾಬಲ 39 ಹೆಚ್ಚಿಗೆ ಇರೋದ್ರಿಂದ ಬಸವರಾಜ ಹೊರಟ್ಟಿ ಅವರನ್ನ ಕೆಳಗಿಳಿಸಿ ಕಾಂಗ್ರೆಸ್ನವರನ್ನೇ ಪರಿಷತ್ಗೆ ಸಭಾಪತಿ ಮಾಡಬೇಕು ಅನ್ನುವಂಥ ಪ್ಲಾನ್ ಅನ್ನ ಸಿಎಂ ಡಿಕೆ ಶಿವಕುಮಾರ್ ಮಾಡಿಕೊಂಡಿದ್ದಾರೆ. ಅಷ್ಟೆಲ್ಲ ನಮ್ಮಲ್ಲಿ ನನಗೆ ಒತ್ತಡ ಇದೆ, ಹಾಗಾಗಿ ನೀವೇ ಸ್ಥಾನವನ್ನ ಬಿಟ್ಕೊಡಿ ಅಂತೇಳಿ ಫೋನ್ನಲ್ಲಿ ಮಾತನಾಡಿದಾರಂತೆ. ಬಸವರಾಜ ಹೊರಟ್ಟಿ ಅವರು ಇದೊಂದು ಅಧಿವೇಶನ ಮುಗಿಲಿ, ಅದಾದ್ಮೇಲೆ ಬಿಟ್ಕೊಡ್ತೀನಿ ಅಂತ ಹೇಳಿದ್ದಾರಂತೆ. ಬಸವರಾಜ ಹೊರಟ್ಟಿ ಅವರಿಗೆ ಪರಿಷತ್ ಸಭಾಪತಿಯ ಸ್ಥಾನ ಕಳೆದುಕೊಳ್ಳುವಂತ ಸಾಧ್ಯತೆ ಹೆಚ್ಚಿದೆ. ಕಾರಣ ಯಾವುದೇ ಪಕ್ಷ ಅಧಿಕಾರಕ್ಕೆ ಬಂದರೂ ಕೂಡ ಅವರ ಸಂಖ್ಯಾಬಲಕ್ಕೆ ಅನುಗುಣವಾಗಿ ಅವರ ಪಕ್ಷದವರನ್ನೇ ಸಭಾಪತಿಯಾಗಿ ಆಯ್ಕೆ ಮಾಡ್ತಾರೆ, ಅದು ಒಂದು ಸಂಪ್ರದಾಯ. ಬಟ್ ಈಗ ಸಿಎಂ ಡಿಕೆ ಶಿವಕುಮಾರ್ ಅವರು ಕೂಡ ಅದೇ ರೀತಿಯಾಗಿನೇ ಬಸವರಾಜ ಹೊರಟ್ಟಿ ಅವರಿಗೆ ಫೋನ್ ಮಾಡಿ ಹೇಳಿದ್ದಾರಂತೆ. ನಮಗೆ ನಿಮ್ಮ ಮೇಲೆ ಗೌರವ ಇದೆ, ಆದರೆ ನಮ್ಮ ಸಂಖ್ಯಾಬಲ ಹೆಚ್ಚಾಗಿ ಇರೋದ್ರಿಂದ ನಮ್ಮ ಪಕ್ಷದಲ್ಲಿ ನನಗೂ ಕೂಡ ಒತ್ತಡ ಇದೆ, ಅದರಲ್ಲೂ ಕೂಡ ಆಕಾಂಕ್ಷಿಗಳಿರ್ತಾರೆ, ಅದಕ್ಕೂ ಕೂಡ ಆಯ್ಕೆಗೆ ಸಂಬಂಧಪಟ್ಟಂತೆ ಒತ್ತಡ ಇರುತ್ತೆ. ಹಾಗಾಗಿ ಸಿಎಂ ಡಿಕೆ ಶಿವಕುಮಾರ್ ಅವರು ಬಸವರಾಜ ಹೊರಟ್ಟಿ ಅವರಿಗೆ ಕಾಲ್ ಮಾಡಿ ಹೇಳಿದ್ದಾರಂತೆ, ನೀವೇ ಸ್ಥಾನವನ್ನ ಬಿಟ್ಟುಕೊಡಿ ಅಂತ. ಬಸವರಾಜ ಹೊರಟ್ಟಿ ಅವರು ಕೂಡ ಇದೊಂದು ಅಧಿವೇಶನ ಮುಗಿದ ಮೇಲೆ ಬಿಟ್ಕೊಡ್ತೀನಿ ಅಂತ ಹೇಳಿದ್ದಾರಂತೆ. ಯೋಚನೆ ಮಾಡಿ ಸರ್, ಆದಷ್ಟು ಬೇಗ ಸ್ಥಾನವನ್ನ ಬಿಡಿ ಅಂತ ಹೇಳಿದ್ದಾರಂತೆ. ನೋಡೋಣ.